ಮತ್ತೆ ಇಲ್ಲಿರುವಂತ ಒಂದು ಕಂಬದ ರಚನೆ ಇವನ್ನೆಲ್ಲ ನೋಡಿದ್ರೆ ನಮಗೆ ಇದು ಸುಮಾರು ಒಂದು 400-500 ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂತ ಒಂದು ಸಾಧ್ಯತೆ ಕಂಡು ಬರುತ್ತೆ. ಆ ಕಾಲಘಟ್ಟದಲ್ಲಿ ಈ ಭಾಗವನ್ನ ಆಳ್ತಿದ್ದವರು ಹಾಗಲವಾಡಿ ಪಾಳೆಗಾರರು. ಇಡೀ ಗುಬ್ಬಿ ತಾಲೂಕಿನಲ್ಲೇ ಅತಿದೊಡ್ಡ ವಿಸ್ತೀರ್ಣ ಹೊಂದಿರುವ ಗ್ರಾಮ ಎಂಬ ಹೆಗ್ಗಳಿಕೆಗೆ ಅರಳಕಟ್ಟೆ ಪಾತ್ರವಾಗಿದೆ. ಬರೋಬ್ಬರಿ 2496 ಹೆಕ್ಟೇರ್ ಭೂಪ್ರದೇಶವನ್ನು ಈ ಅರಳಕಟ್ಟೆ ಗ್ರಾಮ ಹೊಂದಿದೆ. ಹಿಂದೆ ಇಲ್ಲಿನ ಹಾಗಲವಾಡಿ ಪಾಳೆಗಾರರಿಗೆ ಆಪ್ತರಾಗಿದ್ದ ಸುಗಂಧರಾಜ ಎಂಬ ಅರಸವರಿಗೆ ಇಲ್ಲಿನ ಅಪಾರ ಜಮೀನು ಸೇರಿತ್ತಂತೆ. ಅವರು ಒಂದು ದೇವಾಲಯವನ್ನು ಕಟ್ಟಿಸಿ ಅದರ ಪಕ್ಕದಲ್ಲಿ ಆಳುಗಳ ಸೌಕರ್ಯಕ್ಕೆ ನೆರಳಿಗೆ ಒಂದು ಅರಳಿ ಮರವನ್ನು ನೆಟ್ಟಿದ್ದರು. ಅದಕ್ಕೆ ಸುತ್ತಲೂ ಕಟ್ಟೆಯನ್ನು ಕಟ್ಟಿಸಿದ್ದರು. ಆಳುಗಳಿಗೆ ವಸತಿ ಕಲ್ಪಿಸಿ ಹಳ್ಳಿ ಕಟ್ಟೆ ಎಂದು ನಾಮಕರಣ ಮಾಡಿದರು. ದಿನಕ್ರಮೇಣ ಅದು ಅರಳಕಟ್ಟೆ ಆಯಿತು ಎಂಬ ಪ್ರತೀತಿ ಇದೆ. ಅವರು ಕಟ್ಟಿಸಿದ ಕೋಟೆ ಮತ್ತು ದೇವಾಲಯ ಇಂದು ಆಳೂರಾಗಿದೆ. ಬನ್ನಿ ಆ ಊರಿನ ಬಗ್ಗೆ ತಿಳಿಯೋಣ. ನೀವೀಗೇನ್ ನೋಡ್ತಾ ಇದ್ದೀರಾ, ಇದು ಅರಳಕಟ್ಟೆ ಎಂಬ ಊರಿನ ಒಂದು ಊರ ಬಾಗಿಲು. ಏನೋ ಊರ್ ಬಾಗಿಲು ಇತ್ತು ಅನ್ನೋ ಒಂದು ಕುರುಹಾಗಿ ಒಂದು ಎಂಟ್ರೆನ್ಸು ನಮಗಿಲ್ಲಿ ಕಾಣ್ತಾ ಹೋಗುತ್ತೆ. ಕೆಲವೊಂದು ಕಂಬಗಳು ಇದಾವೆ. ಆ ಕಂಬಗಳ ಅಕ್ಕಪಕ್ಕ ಒಂದು ಬುರ್ಜು ಇದ್ದಂತ ಒಂದು ಕಾವಲುಗಾರರು ಉಳ್ಕೊಳ್ಳುವಂತ ಒಂದು ವ್ಯವಸ್ಥೆನ ಇಲ್ಲಿ ಮಾಡಿದ್ರು. ಈಗ ನಾವು ಆ ಊರ್ ಬಾಗಿಲು ಮುಖಾಂತರ ನಾವು ಹೋಗೋಕ್ಕಾಗಲ್ಲ, ಯಾಕಂತಂದ್ರೆ ಅಲ್ಲಿ ತುಂಬಾ ಬೇಲಿ ಎಲ್ಲ ಬೆಳೆದಿದೆ. ಮುಂದೆ ನಾವು ನೋಡ್ತಾ ಹೋಗೋಣ. ಇವತ್ತೆಲ್ಲ ಈ ಕಂಬಗಳು ಪಾಳು ಬಿದ್ದು ಇವತ್ತು ಅರಳಕಟ್ಟೆ ಅನ್ನೋ ಒಂದು ಗ್ರಾಮ ಫುಲ್ ಪಾಳು ಬಿದ್ದು ಹೋಗಿದೆ. ಬನ್ನಿ ನಾವೀಗ ಕೋಟೆ ಒಳಗಡೆ ಹೋಗಿ ಕೋಟೆ ಒಳಗಡೆ ಏನಿದೆ ಅನ್ನೋ ಒಂದು ಮಾಹಿತಿನ ನೋಡೋಣ. ಈ ಕೋಟೆ ಒಳಗಡೆ ಈಗ ಏನು ಉಳಿದಿಲ್ಲ, ಕೆಲವೊಂದು ಅವಶೇಷಗಳು, ಕಲ್ಲಿನ ಅವಶೇಷಗಳು, ಕೆಲವೊಂದು ಗಿಡ ಮರಗಳು ಮಾತ್ರ ಇಲ್ಲಿ ಉಳ್ಕೊಂಡಿದ್ದೇವೆ. ಮುಂದೆ ನಾವು ನೋಡೋಣ. ಓಕೆನಾ? ಹಿಂದೆ ಈ ಊರು ಅರಳಕಟ್ಟೆ ಅನ್ನೋ ಒಂದು ಗ್ರಾಮ ಸುಗಂಧರಾಜ ಅನ್ನೋ ಒಂದು ಅರಸು ಅಂತಂದ್ರೆ ಒಂದು ಪಾಳೆಗಾರರಿಗೆ ಆಪ್ತರಾಗಿದ್ದ ಒಂದು ವ್ಯಕ್ತಿಗೆ ಸೇರಿತ್ತಂತೆ. ನಾನು ಕೆಲವೊಂದು ಮಾಹಿತಿನ ಕಲೆಕ್ಟ್ ಮಾಡಿದಾಗ ಈ ಮಾಹಿತಿ ಸಿಕ್ತು. ಇಲ್ಲಿದ್ದಂತಹ ಪೂರ್ತಿ ಜಮೀನು ಅವರ ಅಧೀನದಲ್ಲಿತ್ತಂತೆ. ಅವರು ಹಾಗಲವಾಡಿ ಪಾಳೆಗಾರರ ಆಪ್ತರಾಗಿದ್ರಂತೆ. ಅವರು ಈ ಊರಿಗೆ ಅರಳಕಟ್ಟೆ ಬರೋಕೆ ಒಂದು ಕಾರಣ, ಒಂದು ರೀಸನ್ ಏನಪ್ಪಾ ಅಂತಂದ್ರೆ, ಇಲ್ಲಿದ್ದಂತಹ ಆಳು ಕಾಳಿಗಳಿಗೆ ಒಂದು ಅರಳಿ ಮರದ ಪಕ್ಕದಲ್ಲಿ ಒಂದು ಕಟ್ಟೆ ಕಟ್ಟಿಸ್ಬಿಟ್ಟು ಆಳು ಕಾಳಿಗಳಿಗೆ ಒಂದು ಉಳ್ಕೊಳಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರಂತೆ. ಆ ವ್ಯವಸ್ಥೆ ಮಾಡಿದ್ದಾದ್ಮೇಲೆ ಅರಳಿ ಕಟ್ಟೆ ಅಂತ ಒಂದು ಹೆಸರು ಇಟ್ರಂತೆ. ಅದು ಕಾಲಕ್ರಮೇಣ ಇದು ಅರಳಕಟ್ಟೆ ಆಗಿದೆ. ಇಂದು ಈ ಊರು ಏನು ಹಳೆ ಊರು ನಾಶವಾಗಿ ಫುಲ್ಲು ಈ ಊರಿನ ಜನಗಳು ಮೂಲವಾಗಿ ಏನಿದ್ರು ಜನಗಳು ಎಲ್ಲಿ ಯಾರು ಇಲ್ಲ. ಈಗ ಸದ್ಯಕ್ಕೆ ಎಲ್ಲ ಬೇರೆ ಕಡೆ ಹೋಗಿದ್ದಾರೆ. ಅವರು ಯಾವ ಕಡೆ ಹೋದ್ರು ಅನ್ನೋ ಒಂದು ಮಾಹಿತಿ ನಮ್ಗೆ ಸಿಗಲ್ಲ. ಅವರು ಉಳ್ಕೊಳ್ತಿದ್ದಂತಹ ಮನೆಗಳು ಮತ್ತೆ ಕೆಲವೊಂದು ಜಾಗಗಳು ಇವತ್ತು ಆಲುವೇರ ಸಾಮ್ರಾಜ್ಯ ಇಲ್ಲಿ ಮನೆ ಮಾಡ್ಕೊಂಡಿದೆ. ಇವತ್ತು ಪ್ರಕೃತಿ ನಮ್ಗೆ ಇಲ್ಲಿ ಏನೋ ಒಂದು ಪಾಠ ಕಲಿಸುತ್ತೆ ಅಂತಂದ್ರೆ, ರಾಜರುಗಳು ಪಾಳೆಗಾರರು ಕೋಟೆಗಳ ಕಟ್ಟಬಹುದು, ಆದ್ರೆ ನಿಮ್ಮ ಕೋಟೆಗಳು ಕಾಲದ ಹೊಡೆತಕ್ಕೆ ನಾಶ ಆಗ್ಬೋದು. ಆದ್ರೆ ಒಂದಲ್ಲ ಒಂದಿನ ಅದು ನಮ್ಮ ಸ್ವತ್ತು ಅಂತ ಒಂದು ಪ್ರಕೃತಿ ಈ ಸಂದೇಶನ ಸಾರುತ್ತೆ. ಈಗ ಇವನ್ನೆಲ್ಲ ಸದ್ಯಕ್ಕೆ ಈಗ ವಿಷಯಕ್ಕೆ ಬರೋಣ. ನೀವೀಗ ಏನ್ ನೋಡ್ತಾ ಇದ್ದೀರಾ, ಈ ಕಂಬಗಳು ಏನು ಆಂಜನೇಯನ ದೇವಸ್ಥಾನ ಇದ್ದಂತಹ ಕಂಬಗಳು. ಇದ್ರ ಮುಂದೆ ನಮ್ಗೆ ಒಂದು ಗರುಡಗಂಬ ಐತೆ. ಆ ಗರುಡಗಂಬ ಆಮೇಲೆ ನಿಮಗೆ ತೋರಿಸ್ತೀವಿ. ಇಲ್ಲಿ ಒಂದು ಆಂಜನೇಯನ ವಿಗ್ರಹ ಇಲ್ಲೇ ಇತ್ತು ಅಂತ ನಮ್ಗೆ ಇಲ್ಲಿ ಸ್ಥಳೀಯರು ಮಾಹಿತಿ ಹೇಳಿದ್ರು. ಆಕ್ಚುಲಿ ಇದನ್ನು ಇತ್ತು, ಯಾವ್ದೋ ಒಂದು ಊರರು ನಾವು ಪೂಜೆ ಮಾಡ್ತೀವಿ ಅಂತ ದೇವಸ್ಥಾನ ಕಟ್ಸಿ ಪೂಜೆ ಮಾಡಿಸ್ತೀವಿ ಅಂತ ತಗೊಂಡು ಹೋದ್ರು ಅಂತ ನಮ್ಗೆ ಇಲ್ಲಿ ಒಂದು ಮಾಹಿತಿ ಸಿಕ್ತು. ನೋಡೋಣ ಯಾವ ಊರರು ಆ ವಿಗ್ರಹ, ಆಂಜನೇಯನ ವಿಗ್ರಹ ತಗೊಂಡೋಗಿದ್ದಾರೆ ಅಂತ ನಾವೊಂದು ಮಾಹಿತಿ ಕಲೆ ಹಾಕಕ್ಕೆ ಪ್ರಯತ್ನ ಪಡ್ತೀನಿ. ಈ ನೋಡಿ, ಕಂಬಗಳನ್ನೆಲ್ಲ ನಿಲ್ಸಿ ಇವತ್ತು ಎಷ್ಟೋ ಶತಮಾನಗಳಿಗೆ ಕಳೆದಿದ್ದೇವೆ. ಆದ್ರೂ ಈ ಕಂಬಗಳು ಇತಿಹಾಸ ಸಾರುತ್ತಾ ಇಲ್ಲಿ ದೃಢವಾಗಿ ನಿಂತವೆ. ಇವತ್ತು ಅರಳಕಟ್ಟೆ ಅನ್ನೋ ಒಂದು ಊರು ಪಾಳು ಊರಾಗಿದೆ. ಆದ್ರೂ ಈ ಕೋಟೆ ಅನ್ನೋದನ್ನ ಏನು ಆಗದೆ ಹೊಲ ಮಾಡ್ಕೊಳ್ಳದೆ ಇನ್ನ ಉಳಿಸ್ಕೊಂಡವ್ರೆ ಅನ್ನೋದು ಒಂದು ಖುಷಿ ವಿಚಾರ. ಇಲ್ಲಿ ಒಂದು ಗರುಡಗಂಬ ನಮಗೆ
ಕಂಡು ಬರುತ್ತೆ. ಆಂಜನೇಯನ ವಿಗ್ರಹ ಇಲ್ಲಿದ್ರು ಇವತ್ತು ಆಂಜನೇಯನ ವಿಗ್ರಹ ಇಲ್ಲಿ ಇಲ್ಲಂಗಿದ್ರು ಆಂಜನೇಯನ ದೇವಸ್ಥಾನ ಇತ್ತು ಅನ್ನೋ ಒಂದು ಕುರುಹಾಗಿ ಅಲ್ಲಿನ ಕಂಬಗಳು ಮತ್ತೆ ಇಲ್ಲಿ ಕಂಡು ಬರುವಂತ ಒಂದು ಗರುಡಗಂಬ ನಮಗೆ ಕಂಡು ಬರುತ್ತೆ. ಇದನ್ನು ತಗೊಂಡೋಗಕ್ಕೆ ಒಂದು ಯಾರೋ ಪ್ಲಾನ್ ಮಾಡಿದ್ರೆ, ಇಲ್ಲ ನಿಧಿ ಶೋಧನೆಗೋ ಇಲ್ಲ ಅಂತಂದ್ರೆ ಏನು ಇದನ್ನ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋ ಈ ಗರುಡಗಂಬನ ಇದು ಮಾಡಿದ ಏನು ಎಲ್ಲ ಹಾಳು ಮಾಡಿದ್ದಾರೆ. ಇದು ಅಷ್ಟೊಂದು ಹೈಟ್ ಏನಿಲ್ಲ ಗರುಡಗಂಬ, ಆದ್ರೆ ತುಂಬಾ ಚಿಕ್ಕದಾಗಿ ಚೊಕ್ಕವಾಗಿ ಕೆತ್ತಿದ್ದಾರೆ. ಇದೇ ಊರ್ ಬಾಗಿಲು, ನೀವಿಲ್ಲಿ ಗಮನಿಸ್ಬೋದು, ಬೇಲಿ ಎಲ್ಲ ಬೆಳೆದೈತೆ. ಇದೇ ಊರ್ ಬಾಗಿಲು. ಊರು ಬಾಗಿಲೆಲ್ಲ ಅಕ್ಕಪಕ್ಕ ಏನು ಕೆಲವೊಂದು ಉಳ್ಕೊಳಕ್ಕೆ ಊರ್ ಕಾಯ್ತಿದ್ದಂತ ಜಾಗದಂತ ಸೈನಿಕರು, ಕೆಲವೊಂದು ಆಳುಗಳು ಉಳ್ಕೊಳಕ್ಕೆ ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ರು ಅಂತ ಈ ಕೆಲವೊಂದು ಕಂಬಗಳು ಮತ್ತೆ ಕಂಡು ಬರ್ತವೆ. ಅವು ಬಿದ್ದೋಗಿ ಹಾಳಾಗಿದ್ದಾವೆ. ಊರ್ ಬಾಗಿಲು ಮುಂದೆನೆ ಈ ಗರುಡಗಂಬ, ಆ ಕಡೆ ಆಂಜನೇಯನ ದೇವಸ್ಥಾನ. ಯಾವುದೇ ಒಂದು ಕೋಟೆ ಆಗ್ಲಿ, ಆ ಕೋಟೆಯ ಊರು ಬಾಗಿಲಿಗೆ ಆಂಜನೇಯನ ದೇವಸ್ಥಾನ ಕಟ್ಟುವಂತ ಒಂದು ಪ್ರತೀತಿ ವಿಜಯನಗರ ಕಾಲದಲ್ಲಿ, ಮುಖ್ಯವಾಗಿ ವಿಜಯನಗರ ಕಾಲದಲ್ಲಿ ಸ್ಟಾರ್ಟ್ ಆಯ್ತು. ಅದನ್ನ ಪಾಳೆಗಾರರು ಅದನ್ನ, ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯದ ಅರಸರ ಅಧೀನಲ್ಲಿ ಇದ್ದಂತಹ ಪಾಳೆಗಾರರು ಎಲ್ಲಿ ಕೋಟೆ ಕಟ್ಟಿದ್ರು ಅಲ್ಲಿ ಆಂಜನೇಯನ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾ ಬಂದ್ರು. ಈ ಕೋಟೆಯ ಮುಂದೆನೆ ನಮ್ಗೆ ಒಂದು ಹೊಂಡ ಕಂಡು ಬರುತ್ತೆ. ಈ ಹೊಂಡನ ನಾವು ಗಮನಿಸಿದಾಗ ಇಲ್ಲಿ ಇದೊಂದು ಬಂಡೆ, ಈ ಬಂಡೆ ಕೊರದೆ ಇಲ್ಲಿದ್ದಂತಹ ಕೋಟೆಯನ್ನ ಕಟ್ಟಿರುವಂತ ಒಂದು ಸಾಧ್ಯತೆ ಕಂಡು ಬರುತ್ತೆ. ಯಾಕೆ ಅಂತಂದ್ರೆ ಈ ಬಂಡೆಗಳನ್ನ ನೋಡಿದ್ರು, ಆ ಒಳಗಡೆ ಇದ್ದಂತಹ ಕೆಲವೊಂದು ಬಂಡೆಗಳನ್ನು ನೋಡಿದ್ರು ಸೇಮ್ ಒಂದೇ ತರ ಇದೆ. ಹಂಗಾಗಿ ಇಲ್ಲಿ ಒಂದು ನೀರಿನ ವ್ಯವಸ್ಥೆನೂ ಆಗುತ್ತೆ, ಒಂದು ಕೋಟೆನೂ ಕಟ್ಟಬಹುದು ಅನ್ನೋ ಒಂದು ಉದ್ದೇಶದಿಂದ ಏನು ಇಲ್ಲೇ ಒಂದು ಇಲ್ಲಿದ್ದಂತಹ ಬಂಡೆಗಳನ್ನ ಬಳಸ್ಕೊಂಡು ಕೋಟೆ ಕಟ್ಟಿರ್ಬೋದು. ಮತ್ತೆ ಮುಂದೆ ಇದು ಒಂದು ನೀರಿನ ವ್ಯವಸ್ಥೆನೂ ಕೂಡ ಆಗಿರ್ಬೋದು. ಯಾಕಂತಂದ್ರೆ ಇವತ್ತು ಒಂದು ನೀರಿದ್ರೆ ಒಂದು ಬದುಕು. ಮುಂದೆ ಈ ಊರಿನ ಜನರೇ ಮತ್ತೆ ಇಲ್ಲಿ ಕಟ್ಟಿದ್ದಂತಹ ಒಂದು ಅರಳಕಟ್ಟೆಯ ಕೆರೆಯನ್ನ ಮುಂದೆ ನಾವು ಹೋಗಿ ನೋಡೋಣ. ನೀವಿಗೆ ನೋಡ್ತಾ ಇರೋದು ಅರಳಕಟ್ಟೆ ಎಂಬ ಗ್ರಾಮದ ಕೆರೆ. ಈ ಕೆರೆಯ ನಿರ್ಮಾಣ ಸುಮಾರು ಆಗ್ಲವಾಡಿ ಪಾಳೆಗಾರರ ಕಾಲದಲ್ಲೇ ನಿರ್ಮಾಣ ಆಗಿದೆ. ಆ ಕೋಟೆಯಿಂದ ಸುಮಾರು ಒಂದು 100, 150, 200 ಮೀಟರ್ ಅಲ್ಲಿ ಈ ಕೆರೆ ಕಂಡು ಬರುತ್ತೆ. ಆ ಕೋಟೆ ಜನರಿಗೆ ಇದು ನೀರಿನ ವ್ಯವಸ್ಥೆ, ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ, ಮತ್ತೆ ಅವರ ಕೃಷಿಗೆ ಒಂದು ನೀರನ್ನು ಒದಗಿಸ್ತಿತ್ತು ಅಂತ ನಮ್ಗೆ ಇಲ್ಲಿ ಕಂಡು ಬರುತ್ತೆ. ಒಂದು ಈ ಅಳಕಟ್ಟೆ ಕೆರೆ ಅಂತ ಅನ್ನೋದು ಏನಿದೆ, ಒಂದು ಸುಂದರ, ಒಂದು ರಮಣೀಯ ಜಾಗದಲ್ಲಿ ಒಂದು ಇದು ನಿರ್ಮಾಣ ಆಗಿದೆ. ನೀವೆಲ್ಲ ಗಮನಿಸ್ಬೋದು, ಎಷ್ಟು ಗುಡ್ಡಗಳ ಸಾಲು, ಆ ಗುಡ್ಡಗಳ ಸಾಲಲ್ಲಿ ಬಿದ್ದಂತಹ ನೀರು ಇಲ್ಲಿ ಶೇಖರಣೆಯಾಗಿ ಇವತ್ತು ಆಗ್ಲವಾಡಿ ಪಾಳೆಗಾರರ ಕಾಲದಲ್ಲಿ ಒಂದು ನೀರಿನ ವ್ಯವಸ್ಥೆಗೆ, ಒಂದು ಸಮೃದ್ಧ ನೀರಿನ ವ್ಯವಸ್ಥೆಗೆ ಇದು ಒಂದು ತಾಜಾ ಉದಾಹರಣೆ ಆಗಿತ್ತು. ಈಗ ನಾವು ಈಗ ನೋಡ್ತಾ ಇದೀವಿ, ಇವು ಅಳಕಟ್ಟೆ ಕೆರೆಯ ಒಂದು ತೂಬುಗಳು. ಆಗಿನ ಕಾಲದ ಒಂದು ತೂಬು, ಈಗ ಅದು ಹೊಸ ತೂಬು. ಇಲ್ಲಿ ನಾನು ನಮ್ಮೂರು ಕಾಡು ಮಧ್ಯೆ ಇರೋಂಥ ಒಂದು ಲಕ್ಷ್ಮಣನ ಕೆರೆಯಲ್ಲೂ ಕೆರೆ ಸೆಂಟ್ರಲ್ಲಿ, ಅಂದ್ರೆ ಕೆರೆ ಏರಿಂದ ಸುಮಾರು ಒಂದು 20-25 ಅಡಿ ಮುಂದಕ್ಕೆ ತೂಬಿನ ವ್ಯವಸ್ಥೆ ಮಾಡಿದ್ದಾರೆ. ಏನು ಯಾವುದೇ ಒಂದು ತೂಬುಗಳು ಕೆರೆಯ ಏರಿ ಪಕ್ಕದಲ್ಲಿ ಇರ್ತವೆ. ಯಾಕಂದ್ರೆ ಈಗ ನೀವು ಗಮನಿಸಬಹುದು, ಅದು ಕೆರೆ ಏರಿ ಪಕ್ಕದಲ್ಲಿ ಐತೆ. ಈ ತೂಬನ ಇಲ್ಲಿಗೆ ವ್ಯವಸ್ಥೆ ಮಾಡಿ, ಇಲ್ಲಿಂದ ನೀರು ಈ ಕೆರೆಯಿಂದ ಏನು ಆ ಏರಿಯಿಂದ ಆಚೆಗೆ ಹೋಗುವಂತ ವ್ಯವಸ್ಥೆನ ಅವರು ಹೆಂಗ್ ಮಾಡ್ಕೊಂಡಿದ್ರು ಅನ್ನೋ ಒಂದು ಕುತೂಹಲ ನಮ್ಮಲ್ಲಿ ಮೂಡುತ್ತೆ. ಅಕಸ್ಮಾತ್ ಇಲ್ಲಿ ತೂಬಿದ್ದು ಒಂದು ಡೆಸ್ಟ್ ಸ್ಟೋರೇಜ್, ಇಲ್ಲಿಂದ ನೀರನ್ನ ಹಿಂದಕ್ಕೆ ನಾವು ಬಳಸ್ಕೊಂಬಾರ್ದು. ಯಾಕಂತಂದ್ರೆ ಇಲ್ಲಿಂದ ಹಿಂದಕ್ಕೆ ನಾವು ಕೃಷಿ ಮಾಡಬಾರ್ದು, ಇದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ತರ ಮಾಡಿದ್ರು. ಏನು ಅಂತ ನಮ್ಗೆ ಗೊತ್ತಿಲ್ಲ, ಸ್ಪಷ್ಟವಾಗಿ ಗೊತ್ತಿಲ್ಲ. ಗೊತ್ತಿರೋರು ಸ್ವಲ್ಪ ತಿಳಿಸ್ಕೊಡಿ. ಯಾಕಂದ್ರೆ ನಾನು ಲಕ್ಷ್ಮಣ ಕೆರೆಯಲ್ಲೂ ನೋಡಿದೆ, ತೂಬು ಕೆರೆ ಏರಿ ಪಕ್ಕದಲ್ಲಿಲ್ಲ, ಕೆರೆ ಏರಿ ಬಿಟ್ಟು ಸುಮಾರು ಒಂದು 20-25 ಅಡಿಯಿಂದ ಮುಂದಕ್ಕೆ ತೂಬಿನ ವ್ಯವಸ್ಥೆ ಮಾಡಿದ್ದಾರೆ. ಈ ಕಲ್ಲುಗಳನ್ನ ನಾವು ಗಮನಿಸ್ತಾ ಹೋದ್ರೆ ನಮ್ಗೆ ಒಂದು ಏನು ಪುರಾತನವಾದ ಒಂದು ಮಾಹಿತಿ ಸಿಗುತ್ತೆ. ಯಾಕೆಂತಂದ್ರೆ ಈ ಕಲ್ಲುಗಳು ಯಾರ್ಯಾರು ಶ್ರಮ ಪಟ್ಟು ಏನು ಎಲ್ಲೋ ಕಾಡು ಗುಡ್ಡಗಳಿಂದ ತಂದು ನೆಟ್ಟಂತಹ ಕೆರೆ ಕಟ್ಟದಂತಹ ಕಲ್ಲುಗಳು. ಸುಮಾರು 400-500 ವರ್ಷಗಳಿಂದ ಇಲ್ಲಿ ಒಂದು ಈ ನೀರನ್ನ ಹಿಡಿದಿಟ್ಟುಕೊಂಡು ಈ ಭಾಗದ ಜನರಿಗೆ ನೀರಿನ ವ್ಯವಸ್ಥೆನ ಮಾಡ್ತಿದ್ದೇವೆ. ಮತ್ತೆ
ನೀವು ಇವನ್ನ ಈ ಕಡೆ ಈಗ ಈ ಏರಿಯಿಂದ ಮುಂದಕ್ಕೆ ಸುಮಾರು ಒಂದು 2-2.5 ಅಡಿ ಒಂದು ಕಲ್ಲುಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ಕಲ್ಲುಗಳನ್ನ ಏನಕ್ಕೆ ಮಾಡಿದ್ರು ಅಂತ ಅನಿಸ್ತತೆ, ನನಗೆ ಅನಿಸಿದ ಮಟ್ಟಿಗೆ ಏನು ಬದ್ದಂತವ್ರು ಈ ಕೆರೆ ನೀರನ್ನ ತುಂಬಿಕೊಂಡು ಹೋಗ್ಲಿ ಅನ್ನೋ ಒಂದು ಕಾರಣಕ್ಕೆ ಈ ವ್ಯವಸ್ಥೆನ ಮಾಡಿದ್ರು ಅಂತ ನಮ್ಗೆ ಕಂಡು ಬರುತ್ತೆ. ಇವತ್ತು ಈ ಕೆರೆ ಕಟ್ಟಿರೋರು ಬದುಕಿಲ್ಲ, ಆದ್ರೆ ಅವರು ಮಾಡಿದ್ದಂತಹ ಕಾರ್ಯಗಳು ಇವತ್ತು ನಮ್ಮಲ್ಲಿ ಒಂದು ಕೆರೆ ಮುಖಾಂತರ ಜೀವಂತವಾಗಿದೆ. ಏನು ಈ ಕೆರೆಗೆ ನೀರು ಬರೋ ವ್ಯವಸ್ಥೆ ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ, ಯಾಕಂದ್ರೆ ತುಂಬಾ ಮೇಲ್ಗಡೆ ಎಲ್ಲ ಬಂಡುಗಳು ನಿರ್ಮಾಣ ಆಗಿದಾವೆ. ಏನು ಈ ಕೆರೆಗೆ ಒಂದು ಇಲ್ಲಿದ್ದಂತಹ ಆಳಕಟ್ಟೆ ಮತ್ತೆ ಶಿವರಾಂಪುರ ಗ್ರಾಮಗಳಿಗೆ ಈ ಕೆರೆ ಜೀವನಾಡಿ. ಹಾಗಾಗಿ ಕೆಲವೊಂದು ಮುಖಂಡರುಗಳು ಈ ಕೆರೆಗೆ ಒಂದು ನೀರಿನ ಹೇಮಾವತಿ ನೀರಿನ ವ್ಯವಸ್ಥೆ ಮಾಡಬೇಕು ಅಂತನ ತಮ್ಮಲ್ಲಿ ಒಂದು ಕಳಕಳಿಯ ಮನವಿಯನ್ನ ನಾವು ಮಾಡ್ಕೊಳ್ತೀವಿ. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ನಾವು ಒಂದು ಯೂಟ್ಯೂಬ್ ಚಾನೆಲ್ ಇಂದ ಬಂದಿದ್ದೀವಿ. ಓಕೆ. ಇದಕ್ಕೆ ಇಲ್ಲೊಂದು ಕಂಬದ್ರಂಗನಾಥ ಸ್ವಾಮಿ ದೇವಾಲಯ ಇದೆ ಅಂತ ನಾವು ಕಂಡು ಬಂತು. ಹೌದು. ಈ ದೇವಾಲಯ ಯಾವ ತರ ನಿರ್ಮಾಣ ಆಯ್ತು, ಇದರ ಇತಿಹಾಸನ ಸ್ವಲ್ಪ ನಮಗೆ ತಿಳಿಸ್ಕೊಡ್ತೀರಾ? ಸರ್, ಇದು ಬಂದ್ಬಿಟ್ಟು ಇದು ಪೂರ್ತಿ ದೇವಸ್ಥಾನ ಇತ್ತು ಮೊದಲು. ನಮ್ಮ ಯಾರೋ ಒಬ್ರು ಹಿರಿಕರು ಇಲ್ಲಿ ದನಗಳು ಮೇಸೋದಕ್ಕೋಸ್ಕರ ಯಾರೋ ಒಬ್ರು ಹಿರಿಕರು ದನಗಳು ಮೇಸೋದಕ್ಕೋಸ್ಕರ ಇಲ್ಲಿಗೆ ಬಂದ್ರು. ಅವತ್ತಿನ ದಿನ ಬಂದಂತ ಟೈಮ್ ನಲ್ಲಿ ಇಲ್ಲಿ ವಿಗ್ರಹ ಇದೆ, ದೇವರ ವಿಗ್ರಹ ಇದೆ ಅನ್ನೋದನ್ನ ನೋಡಿದ್ರು. ಅದನ್ನ ನೋಡಿದಾದ್ಮೇಲೆ ಬಂದು ಊರಿನ ಗ್ರಾಮಸ್ಥರಿಗೆ ಹೇಳಿದ್ರು, ಈ ರೀತಿ ಇದೆ ವಿಗ್ರಹ, ಬರ್ರಿ ನೋಡ್ರಿ ಅಂತ. ಬಂದ್ ನೋಡಿದ್ಮೇಲೆ ಇಲ್ಲಿ ವಿಷ್ಣುವಿನ ವಿಗ್ರಹ ಇರುವಂತದೊಂದು ಕಂಬದರಂಗನಾಥ ಸ್ವಾಮಿ ಇದೆ ಅನ್ನೋದು ಜನಕ್ಕೆ ಗೊತ್ತಾಯ್ತು. ಗೊತ್ತಾದ ನಂತರ ಬಂದ್ ಎಲ್ರು ಒಂದು ಪೂಜೆ ಮಾಡ್ಕೊಂಡು ಸುಮಾರು ವರ್ಷಗಳ ಕಾಲ 7-8 ವರ್ಷ ಪೂಜೆ ಮಾಡಿದ್ರು ಹಂಗೇನೆ. ನಂತರ ಯಾರೋ ಒಂದ್ ಅಮ್ಮ ಬಂದು ಇದನ್ನ ಭಿನ್ನ ಮಾಡಿದ್ರು, ಸುತ್ಕಿಲ್ ಹೊಡೆದು. ಅದಾದ್ಮೇಲೆ ನಾವು 16 ವರ್ಷದಿಂದ ಇನ್ನೊಂದು ವಿಗ್ರಹ ಮಾಡಿಸಿ ಇಲ್ಲಿ ಪೂಜೆ ಮಾಡ್ತಾ ಇದೀವಿ. ಮತ್ತೆ ಇದನ್ನ ಸುಮಾರು 400-500 ವರ್ಷದ ಹಿಂದಿನ ವಿಗ್ರಹ ಅಂತ ನಮ್ಗೆ ಕಂಡು ಬರ್ತಾ ಇದೆ. ಇದು ರೂಪ, ಇದ್ರ ಆಕಾರ, ಈ ಕಲ್ಲು ಎಲ್ಲ ನೋಡಿದ್ರೆ. ಮತ್ತೆ ಇಲ್ಲಿ ಒಂದು ಕೋಟೆ ಇತ್ತು, ಅಲ್ಲಿ ಕಾಣಿಸ್ತಿದ್ಯಲ್ಲ, ಅಲ್ಲಿ ಒಂದು ಕೋಟೆ ಇತ್ತು. ಅದನ್ನೆಲ್ಲ ನಾವು ನೆಲಸಮ ಮಾಡಿದ್ವಿ. ಮಾಡಿ ಎಲ್ಲ ಪೂರ್ತಿ ಎಲ್ಲ ಒಂದು ಜಾಗ ವಿಶಾಲವಾಗಿರ್ಲಿ ಅಂತ ಹೇಳಿ ಮಾಡ್ಕೊಂಡ್ವಿ. ಹಿಂದೆ ಒಂದು ಊರಿತ್ತು ಇಲ್ಲಿ, ಜೂನಾಲ ಅನ್ನೋ ಒಂದು ಊರಿತ್ತು. ಆ ಊರು ಇದ್ದಂತ ಯಾವ ರೀತಿ ನಮಗೆ ಕಾಣಿಸ್ತು ಅಂತಂದ್ರೆ, ಇಲ್ಲಿ ದನಗಳು ಕಟ್ಟಾಕೋ ಗೊಂತು, ಮತ್ತೆ ಅರ್ಧ ಮನೆಗಳು ಬಿದ್ದಿರೋ, ಕಲ್ಲು ಕಟ್ಟಡ ಇರೋಂತ ಮನೆಗಳು ಬಿದ್ದಿರೋದು ಎಲ್ಲ ನಾವು ನೋಡಿದ್ವಿ. ಒಳಕಲ್ಲು, ರಾಯಿ ಕಲ್ಲು ಎಲ್ಲವನ್ನು ನೋಡಿ ಇದು ಒಂದು ಊರು ಅನ್ನೋದು ನಮಗೂ ಅರ್ಥವಾಯ್ತು. ಮತ್ತೆ ಅವತ್ತಿನ ದಿವಸ ಇದನ್ನ ಸುಗಂಧರಾಜ ಅಂತ ಹೇಳಿ ಆಳ್ವಿಕೆ ಮಾಡ್ತಾ ಇದ್ರು ಅನ್ನೋದನ್ನ ನಾವು ಕೇಳ್ಪಟ್ಟಿದೀವಿ. ನಮ್ಮೂರ ಇತಿಹಾಸ ಅನ್ನೋದೊಂದು ಬುಕ್ಸ್ ಇದೆ, ಅದರಲ್ಲಿ ಅವನ ಬಗ್ಗೆ ಒಂದು ಮಾಹಿತಿನೂ ಕೂಡ ಇದೆ. ಈ ರೀತಿ ಮಾಹಿತಿ ಇಲ್ಲಿ ಇದೆ. ಈಗ ನೀವು ಇಲ್ಲಿ ಹೊಸದಾಗಿ ಒಂದು ದೇವಸ್ಥಾನ ಕಟ್ಸಿದ್ರ? ಹೌದು. ಯಾವ ವಾರ ಪೂಜೆ ಮಾಡ್ತೀರಾ ನೀವು? ಅದು ಶನಿವಾರದ ದಿನ ಮಾತ್ರ. ಶನಿವಾರ ಮತ್ತೆ ಹಬ್ಬಗಳಲ್ಲಿ ಮತ್ತೆ ವಿಷ್ಣುವಿನ ಪೂಜೆಗಳು ಯಾವ್ಯಾವ ಟೈಮಲ್ಲಿ ಇರುತ್ತೆ ಆ ಟೈಮಲ್ಲೆಲ್ಲ ಮಾಡ್ತೀವಿ. ಮತ್ತೆ ರಥಸಪ್ತಮಿ ಅನ್ನೋದೊಂದು ಸಮಯ ಬರುತ್ತೆ ವರ್ಷದಲ್ಲಿ. ಆ ಸಮಯದಲ್ಲಿ ಇಲ್ಲಿ 106 ಜನ ಬಂದು ಊಟ ಮಾಡಿ ಆರತಿ ಮಾಡ್ಕೊಂಡು ಸ್ವಾಮಿ ಕೃಪೆಗೆ ಪಾತ್ರರಾಗಿ ಹೋಗ್ತಾರೆ. ಆ ಟೈಮಿಗೆ ಎಲ್ಲ ನಿಮ್ಮೂರರೆಲ್ಲ ಆರತಿ ತಾಂಡ? ನಮ್ಮೂರರು ಇಲ್ಲಿ ಪಕ್ಕದಲ್ಲಿ ಲಂಬಾಣಿ ತಂಡ ಮತ್ತು ಅರಳಕಟ್ಟೆ ಅಂತ ಹೇಳಿ 2 ಊರಲ್ಲಿ ಬಂದು ಇಲ್ಲಿ ಆರತಿ ಮಾಡ್ಕೊಂಡು ಸ್ವಾಮಿಗೆ ಭಕ್ತಿಯ ಕೃಪೆಗೆ ಪಾತ್ರರಾಗಿ ಹೋಗ್ತಾರೆ. ಇವತ್ತು ಈ ದೇವಸ್ಥಾನ ನಿರ್ಮಾಣವಾಗಿ ಸುಮಾರು 400-500 ವರ್ಷಗಳೇ ಕಳೆದಿವೆ. ಇವತ್ತು ಈ ದೇವಸ್ಥಾನ ಪಾಳು ಬಿದ್ದಿದೆ, ಹೊಸದಾಗಿ ದೇವಸ್ಥಾನ ನಿರ್ಮಾಣ ಆಗಿದೆ. ಇವತ್ತು ಇತಿಹಾಸ ಸಾರ್ಥ ಕಂಬದರಂಗನಾಥ ಸ್ವಾಮಿ ಇಲ್ಲಿ ನಮ್ಗೆ ಒಂದು ನಿಂತಿರುವ ಭಂಗಿಯಲ್ಲಿ ಕಾಣ್ತಾರೆ. ಇದು ಒಂದು ಈ ಕೆತ್ತನೆ ಮತ್ತೆ ಇಲ್ಲಿರುವಂತ ಒಂದು ಕಂಬದ ರಚನೆ ಇವನ್ನೆಲ್ಲ ನೋಡಿದ್ರೆ ನಮ್ಗೆ ಇದು ಸುಮಾರು ಒಂದು 400-500 ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂತ ಒಂದು ಸಾಧ್ಯತೆ ಕಂಡು ಬರುತ್ತೆ. ಆ ಕಾಲಘಟ್ಟದಲ್ಲಿ ಈ ಭಾಗವನ್ನ ಆಳ್ತಿದ್ದವರು ಹಾಗಲವಾಡಿ ಪಾಳೆಗಾರರು. ಹಾಗಾಗಿ ಅವರ ಕಾಲಘಟ್ಟದಲ್ಲೇ ಈ ದೇವಸ್ಥಾನ ನಿರ್ಮಾಣ ಆಗಿರುವಂತ ಒಂದು ಸಾಧ್ಯತೆ ಕಂಡು ಬರುತ್ತೆ. ಈಗ ನಾವು ನೋಡಿದ್ರೆ ಸುತ್ತನ ದಟ್ಟವಾದ ಒಂದು ಸುಮಾರು ಒಂದು ಆಲದ ಮರ ಎಷ್ಟು ಒಂದು ದೊಡ್ಡದಾಗಿದೆ ಅಂತ ಒಂದು ಮಾಹಿತಿ ನಮಗೆ ಕಂಡು ಬರುತ್ತೆ. ಇದು ಮೂಲ ಮರ ಎಲ್ಲೈತೆ ಅಂತಾನೆ ನಮಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಇವತ್ತು ಆಲಮರದ ಜಂಬುಗಳು ಬಿದ್ದು ಇಲ್ಲಿ ಒಂದು ದೊಡ್ಡ ಮರ, ಮರಗಳ ಗುಂಪು, ಆಲದ ಮರದ ಗುಂಪೆ ನಿರ್ಮಾಣ ಆಗಿದೆ. ಇವತ್ತು ಮೂಲ ಮರ ಎಲ್ಲಿತ್ತು ಅಂತಾನ ನಮ್ಗೆ ಕಂಡಿಡಿಯಕ್ಕೆ ಆಗಲ್ಲ. ಅಂತ ಒಂದು ದೊಡ್ಡವಾಗಿ ವಿಶಾಲವಾಗಿ ಈ ಆಲದ ಮರ ಬೆಳ್ಕೊಂಡಿದೆ.
ಇವತ್ತು ನಾವಿಲ್ಲಿ ಗಮನಿಸ್ಬೋದು, ಇವತ್ತು ಆಲದ ಮರ ಆ ಒಂದು ಪ್ರಕೃತಿ ಏನ್ ಹೇಳುತ್ತೆ ಅಂತಂದ್ರೆ ನಮ್ಗೆ, ಇವತ್ತು ನೀವೇನೇ ಕೋಟೆ ಕಟ್ಟಿ ಏನೇ ಮಾಡಿದ್ರು ಪ್ರಕೃತಿ ಅನ್ನೋದು ಒಂದೇ ಒಂದಿನ ಇಲ್ಲಿ ನಾನು ಅದನ್ನ ವಶ ಮಾಡಿಸ್ಕೊಳ್ತೀನಿ ಅಂತ ಒಂದು ಸಂದೇಶನ ಈ ಆಲದ ಮರ ನಮ್ಗೆ ಹೇಳ್ತಾ ಹೋಗುತ್ತೆ. ಈಗ ನೀವು ಏನ್ ನೋಡ್ತಾ ಇದ್ದೀರಾ, ಇದು ಹೊಸದಾಗಿ ಆ ಕಂಬದ ರಂಗನಾಥ ಸ್ವಾಮಿ ಏನು ಅದು ಭಿನ್ನ ಆದಾದ್ಮೇಲೆ ಈ ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಹೊಸದಾಗಿ ಈ ದೇವಾಲಯವನ್ನ ನಿರ್ಮಾಣ ಮಾಡಿದರೆ. ಇಲ್ಲಿ ಏನು ಒಂದು ತಿಮ್ಮಪ್ಪ ಯಾವ ತರ ಐತೆ ತಿರುಪತಿಲಿ ಅದೇ ತರದ ಆಕಾರದಲ್ಲಿ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಆರಾಧಿಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಸ್ಥಳೀಯವಾದ ನಂಬಿಕೆ ಏನಪ್ಪ ಐತೆ ಅಂತಂದ್ರೆ, ಈ ದೇವ್ರು ಏನು ಬಲಭಾಗದಲ್ಲಿ ಹೂವು ಕೊಟ್ರೆ ನಾವು ಅಂದ್ಕೊಂಡಿರೋಂತ ಒಂದು ಕೆಲಸ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿ ಇದೆ. ಅದಾದ್ಮೇಲೆ ಕೆಲವೊಂದು ಆಚರಣೆಗಳು ಭಕ್ತಿಗಳು ಇಲ್ಲಿ ನಡ್ಕೊಂಡು ಬರ್ತಾ ಇದ್ದಾವೆ. ಈ ದೇವಸ್ಥಾನಕ್ಕೆ ಒಂದು ಮೂಲ ಸೌಕರ್ಯ ಇಲ್ಲ, ಯಾಕಂದ್ರೆ ರಸ್ತೆಗಳು ಕರೆಕ್ಟ್ ಆಗಿಲ್ಲ. ನಾವು ಬರ್ತಾ ಬೈಕಲ್ಲಿ ಬಂದ್ವಿ, ರಸ್ತೆಗಳಿಲ್ಲ, ಮತ್ತೆ ಇಂದ ಒಂದು ಕೆಲವೊಂದು ವ್ಯವಸ್ಥೆ ಇಲ್ಲ. ಆ ವ್ಯವಸ್ಥೆನ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಅವರು ಒಂದು ವ್ಯವಸ್ಥೆನ ಮಾಡ್ಕೊಂಡು ಕೊಡ್ಬೇಕು ಅಂತ ತಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನೀವೀಗ ಏನ್ ನೋಡ್ತಾ ಇದ್ದೀರಾ, ಇದು ಸುಮಾರು ಒಂದು 300-400 ವರ್ಷಗಳ ಹಿಂದಿನ ರಾಗಿ ಬೀಸುವ ಕಲ್ಲು. ಯಾವ ಮಹಾಸತಿ ಈ ಕಲ್ಲನ್ನ ಒಂದು ಉಪಯೋಗ ಮಾಡ್ಕೊಂಡಿದ್ಲು ಅಂತ ನಮಗಂತೂ ಗೊತ್ತಿಲ್ಲ. ಅವತ್ತು ಬದುಕು ಹೆಂಗಿತ್ತು ಅಂತಂದ್ರೆ ಏನು ಊಟ, ಬಟ್ಟೆ ಮತ್ತೆ ಇವನ್ನ ಒಂದು ಹೊಂಚ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ಆಗಿತ್ತು. ಯಾಕಂತಂದ್ರೆ ಅವತ್ತಿನ ವ್ಯವಸ್ಥೆನೇ ಆ ತರ ಇತ್ತು. ಬರ ಇರ್ಬೋದು, ರಾಜರ ಆಡಳಿತ ಇರ್ಬೋದು, ಪಾಳೆಗಾರರ ಆಡಳಿತ ಇರ್ಬೋದು, ಅಂದಿನ ಸುಂಕ ಇರ್ಬೋದು, ಅದು ನಮ್ಮ ಅಂದಿನ ಬದುಕಿನ ಕಾಲಘಟ್ಟದ ಕೆಲವೊಂದು ಇತಿಹಾಸನ ಹೇಳ್ತವೆ. ಏನು ಯಾವುದೇ ಒಂದು ಶಾಸನಗಳು ಇರ್ಬೋದು, ಕೆಲವೊಂದು ವೀರ ಗಲ್ಲುಗಳು ಇರ್ಬೋದು, ಇವೆಲ್ಲನ ರಾಜರುಗಳು ದೊಡ್ಡ ದೊಡ್ಡ ಅಧಿಕಾರಿಗಳ ಇದ್ದಂತಹ ಮಾಹಿತಿನ ಹೇಳಿದ್ರೆ ಇಂತಹ ಕಲ್ಲುಗಳು ಮತ್ತು ಇಂತಹ ಕೋಟೆಗಳು ಇವೆಲ್ಲ ಆಗಿನ ಕಾಲದ ಜನಜೀವನರ ಬದುಕನ್ನ ಹೇಳ್ತಾ ಇದ್ವು. ನೋಡ್ತಾ ಇದ್ದೀರಾ, ಇದು ಜೂನಾಲ್ ಅನ್ನೋ ಒಂದು ಊರಿದ್ದ ಒಂದು ಅವಶೇಷ. ಇಲ್ಲಿ ಏನು ಎಲ್ಲ ಬೇಲಿ ಮತ್ತೆ ಕಳ್ಳೆ ಎಲ್ಲ ಬೆಳ್ಕೊಂಡಿದೆ. ನೋಡೋಣ, ಒಳಗಡೆ ಹೋಗಿ ಏನಾದ್ರು ಸಿಕ್ಕಿದ್ರೆ ಒಂದು ತೋರ್ಸಂತ ಒಂದು ಪ್ರಯತ್ನನ ನಾವು ಮಾಡ್ತೀವಿ. ಈ ಕೋಟೆನ ಒಳಗಡೆ ಏನೋ ಒಂದು ಒಳಕಲ್ಲು ಐತೆ ಅಂತೆ, ಅದನ್ನ ನೋಡಕ್ಕೆ ತೂರ್ಕೊಂಡು ಹೋಗ್ತಾ ಇದೀವಿ. ನೋಡೋಣ ಸಿಗುತ್ತಾ ಒಳಕಲ್ಲು, ಸಿಗಲ್ವ ಅನ್ನೋ ಒಂದು ಕುತೂಹಲ ಐತೆ. ಆಗಿನ ಕಾಲದ ಒಳಕಲ್ಲು ಈ ಕೋಟೆಯ ಮಧ್ಯಭಾಗದಲ್ಲಿ ಇದೆ. ಏನು ಯಾರೋ ಆಗಿನ ಕಾಲದವರು ಬಳಸಿರುವಂತ ಒಂದು ಕಲ್ಲು. ಏನು ಅವರ ಗೃಹ ಉಪಯೋಗಕ್ಕೋ ಇಲ್ಲ ಸಾರ್ವಜನಿಕ ಕೆಲಸಕ್ಕೋ ಬಳಸಿರುವ ಸಾಧ್ಯತೆ ಇದೆ. ಸುತ್ತ ಇವತ್ತು ಈ ಏನು ಕೋಟೆ ಬೇಲಿ ಬೆಳೆದಿದೆ, ಆದ್ರೆ ಈ ಒಳಕಲ್ಲು ಇತಿಹಾಸ ಸಾರುತ್ತಾ ಮೌನವಾಗಿ ಮಲ್ಕೊಂಡಿದೆ. ಇಲ್ಲಿ ಒಂದು ಆಂಜನೇಯನ ವಿಗ್ರಹ ಇತ್ತು ಅಂತ ನಮ್ಗೆ ಮಾಹಿತಿ ಸಿಕ್ತು. ಅದ್ರ ಮೇಲೆ ಹುತ್ತ ಬೆಳೆದಿದೆ ಅಂತ ಹೇಳ್ತಿದ್ದಾರೆ. ಏನು ಯಾವುದೇ ಒಂದು ಕೋಟೆ ಅಂತಂದ್ರೆ ಆ ಕೋಟೆಗೆ ಕಡಾಖಂಡಿತವಾಗಿ ಆಂಜನೇಯನ ವಿಗ್ರಹ. ಯಾಕಂದ್ರೆ ಯಾವುದೇ ಒಂದು ಪಾಳೆಗಾರರ ಕಾಲಘಟ್ಟದಲ್ಲಿ ಕಟ್ಟಂತಹ ಕೋಟೆಗಳಿಗೆ ಆಂಜನೇಯನ ವಿಗ್ರಹ, ಸ್ವಲ್ಪನಾದ್ರೂ ಆಂಜನೇಯನ ವಿಗ್ರಹ ಇದ್ದೇ ಇರುತ್ತೆ. ಹಾಗಾಗಿ ಈ ಕೋಟೆಯಲ್ಲೂ ಆಂಜನೇಯನ ವಿಗ್ರಹ ಇರುವ ಸಾಧ್ಯತೆ ಇದೆ. ಈಗ ಇದ್ರ ಮೇಲೆ ಈಗ ಒಂದು ಹುತ್ತ ಬೆಳೆದಿದೆ. ಈ ಕೋಟೆ ಭಾಗಗಳನ್ನ ನಾವೆಲ್ಲ ಗಮನಿಸ್ತಾ ಹೋದ್ರೆ ಸುಮಾರು ಗುಂಡಿಗಳು ಎಲ್ಲ ನಮಗೆ ಕಾಣ್ತಾ ಹೋಗ್ತವೆ. ಇದು ಎಲ್ಲ ನಿಧಿ ಚೋರರ ಕೈವಾಡ. ಇಲ್ಲಿ ನಿಧಿಗಳ ಹಾವಳಿಗೆ ಈ ತರ ಒಂದು ಕೆಲಸ ಮಾಡಿದ್ದಾರೆ. ನೋಡಲ್ಲಿ ಗಮನಿಸ್ಬೋದು, ಒಂದು ಮರದ ಸುತ್ತ ಜೂಮ್ ಮಾಡಿಸಿನ, ಅದು ಆ ಮರದ ಸುತ್ತ ಏನು ಸುಮಾರು ಒಂದು 5-6 ಅಡಿ ಗುಂಡಿನ ತೆಗ್ದಿದ್ದಾರೆ. ಅದು ಒಂದು ನಿಧಿ ಶೋಧದ್ದೇ ಪಕ್ಕ ಅಂತ ನಮಗೊಂದು ಮಾಹಿತಿ ಸಿಗುತ್ತೆ. ಯಾಕಂತಂದ್ರೆ ಇವತ್ತು ಮಾನವ ಶ್ರಮದಿಂದ ಬದುಕಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಇವತ್ತು ಇಂಥ ಒಂದು ಬೇನಾಮಿ ಆಸ್ತಿ ಎಲ್ಲರೂ ಸಿಕ್ಬಿಟ್ರೆ ಬಳಸ್ಕೊಂಡ್ಬಿಡೋಣ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕೆಲಸ ಮಾಡ್ತಿದ್ದಾರೆ. ನೀವೇನ್ ನೋಡ್ತಾ ಇದ್ದೀರಾ ಈ ಜಾಗದಲ್ಲಿ, ನಮ್ಮ ತಂದೆದಿರು ಮತ್ತೆ ನಮ್ಮ ತಾತಂದ್ರು ನೋಡಿದಂತ ಟೈಮಲ್ಲಿ ಇಲ್ಲಿ ತುಂಬಾ ಚೆನ್ನಾಗಿ ಒಂದ ಮುಕ್ಕಾಲ್ ಭಾಗ ಏನು ಹಾಳಾಗಿರ್ತಕ್ಕಂತ ಕೋಟೆ ಬಾಗ್ಲು, ಊರ್ ಬಾಗ್ಲು ಕಾಣಿಸ್ತಾ ಇತ್ತು. ಇಲ್ಲಿ ಒಂದು ಬುರ್ಜು ರೀತಿ ಹೈಟ್ ಆಗಿ ಕಟ್ಟಿದ್ರು ಅವತ್ತಿನ ದಿವಸ.
ಅದು ನಮ್ಮ ತಾತವರು ಹೇಳೋರು, ನಮ್ಮ ತಂದೆಯವರು ಹೇಳೋರು, ಇವರೆಲ್ಲ ಹೇಳ್ತಿದಾರಲ್ಲ ಅಂತ ಹೇಳಿ ನಾವು ಬಂದು ನೋಡಿದಾಗ ಒಂದು ಪೂರ್ತಿ ಒಂದ್ ಮುಕ್ಕಾಲು ಭಾಗ ಬಿದ್ದೋಗಿತ್ತು. ಈಗ ನೋಡಿದ್ರೆ ಕಲ್ಲೆಲ್ಲ ಕಾಣಿಸ್ತಾ ಇದಾವ್ ನೋಡ್ರಿ. ಈ ರೀತಿ ಅವತ್ತಿನ ದಿವಸ ಇತ್ತು. ಹಂಗ ಇದನ್ನೆಲ್ಲ ನಾವು ಊಹೆ ಮಾಡಿದ್ರೆ ಊರ್ ಬಾಗ್ಲಲ್ಲಿ ಆಂಜನೇಯನ ವಿಗ್ರಹ ಇರುತ್ತೆ ಅನ್ನೋದು ಸತ್ಯ. ಇಲ್ಲಿ ಉತ್ತ ಕಾಣಿಸ್ತಿದೆಯಲ್ಲ, ಇಲ್ಲಿ ಆಂಜನೇಯ ವಿಗ್ರಹ ಇದೆ ಅಂತ ಹೇಳಿ ನಮ್ಮ ತಾತರು ತಂದೆಯವರು ಎಲ್ಲ ಹೇಳೋದೆಲ್ಲ ನೋಡಿದ್ರೆ ಇಲ್ಲಿ ಉತ್ತ ಅದ್ರ ಮೇಲೆ ಬೆಳೆದಿದೆ, ಈ ಜಾಗದಲ್ಲಿ ಖಂಡಿತ ಆಂಜನೇಯನ ವಿಗ್ರಹ ಇದೆ ಅನ್ನೋದು ನಮಗೆ ಪಕ್ಕ ಮಾಹಿತಿ ಕಾಣಿಸ್ತಾ ನೀವೇನೋ ಇದೆ. ಉತ್ತ ಬಗ್ದು ಚೆಕ್ ಮಾಡೋ ಅಂತ ಒಂದು ಇಲ್ಲ ಆ ರೀತಿ ಪ್ರಯತ್ನ ನಾವು ಮಾಡಿಲ್ಲ. ಯಾಕೆಂದ್ರೆ ಅದು ಒಂದು ಭಿನ್ನ ಮತ್ತೊಂದು ಮುಂದೆ ಏನ್ ತೊಂದ್ರೆನೋ ಅಂತ ಹೇಳಿ ಯಾರು ಅದಕ್ಕೆ ಇಕ್ಕಿಲ್ಲ. ಅದನ್ನ ತೆಗೆದು ನೋಡಿದ್ರೆ ಅಲ್ಲಿ ಮಾಹಿತಿ ಗೊತ್ತಾಗುತ್ತೆ, ಇರ್ಬೋದು ಅಂತಲೂ ಗೊತ್ತಾಗುತ್ತೆ, ಇಲ್ಲ ಅನ್ನೋದು ನಮ್ಗೆ ಮಾಹಿತಿ ಗೊತ್ತಾಗ್ಬೋದು. ಒಟ್ಟಲ್ಲಿ ಒಂದು ಭಯ ಭಕ್ತಿಯಿಂದ ಒಂದು ಕಾರಣದಿಂದ ಈ ವಿಗ್ರಹನ ತೆಗೆಯೋದ್ ಬೇಡ ಅನ್ನೋ ಒಂದು ಉದ್ದೇಶದಿಂದ ಅಲ್ಲೇ ಇಟ್ಟಿದ್ದೀವಿ ಸತ್ಯ. ಆ ವಿಗ್ರಹ ಜನದ ಕಣ್ಣಿಗೆ ಕಾಣಿರೋದ್ರಿಂದನ ಆ ಸ್ವಾಮಿ ಅಪ್ಪಣೆ ಕೇಳಿ ನಾವಿಲ್ಲಿ ನಿಮ್ ಪೂಜೆ ಮಾಡ್ಬೋದಾ ಅಂತ ಕೇಳಿದಕ್ಕೆ ಮಾಡ್ಕೊಂಡು ಹೋಗ್ಬೋದು, ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳಿ ನಮ್ಗೆ ಒಂದು ಮನಸ್ಸು ಕೊಟ್ಟಿದ್ದಕ್ಕೆ ನಾವು ಅದನ್ನ ಮಾಡ್ತಾ ಇದೀವಿ ಅಷ್ಟೇನೆ. ಅದನ್ನ ಮಾಡಿದ್ರಿಂದ ಇಲ್ಲಿ ಗ್ರಾಮಸ್ಥರಿಗೆ ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆ ಪ್ರತಿಯೊಂದು ಚೆನ್ನಾಗಿ ನಡೀತಾ ಐತೆ. ವರ್ಷಕ್ಕೊಂದ್ಸತಿ ಎಲ್ರು ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿ ಅವ್ರ ಸೇವೆ ಮಾಡ್ಕೊಂಡು ಅವ್ರು ಹೋಗ್ತಿದ್ದಾರೆ. ಈ ರೀತಿ ಇಲ್ಲಿ ಮಾಹಿತಿ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಅರಳಕಟ್ಟೆ ಮತ್ತೆ ಜೂನಾಲ್ ಅನ್ನೋ ಒಂದು ಗ್ರಾಮ. ಆ ಆಗಲವಾಡಿ ಪಾಳೆಗಾರರ ಅಧೀನದಲ್ಲಿ ಇದ್ದಂತಹ ಗ್ರಾಮಗಳು ಇವತ್ತು ಕೋಟೆಗಳು ಅವಶೇಷಗಳು, ಆ ಕೋಟೆಗಳು ಹಾಳಾಗಿದ್ದಾವೆ. ಊರಿನ ಜನರು ಪಕ್ಕದಲ್ಲಿ ಒಂದು ಊರನ್ನ ಕಟ್ಕೊಂಡಿದ್ದಾರೆ. ಕೆಲವೊಂದು ಊರದ್ದಂತ ಮೂಲವಾದಂತ ಊರಿನ ಜನರು ಖಾಲಿ ಮಾಡಿದ್ದಾರೆ. ಇದು ಈ ಅಳಕಟ್ಟೆ ಮತ್ತೆ ಜೂನಾಲ್ ಎಂಬ ಒಂದು ಊರಿನ ಸಂಪೂರ್ಣ ಕತೆ. ನಿಮ್ಗೆ ಈ ಇತಿಹಾಸ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಇಂತಹ ಮುಂದಿನ ಹೆಚ್ಚಿನ ಇತಿಹಾಸದ ಕಥೆಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅರಸಿ ಆರೈಸಿ. ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.